ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗನೆ ಬರುತ್ತೆ. ಸೊ ಈ ಕ್ವಶನ್ ಪೇಪರ್ಗಳು SDA, FDA, ಲ್ಯಾಂಡ್ ಸರ್ವೆ, KS, PDO ಇವೆಲ್ಲ ಎಕ್ಸಾಮ್ಗಳಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಾಲ್ವ್ ಮಾಡ್ತಿದ್ದೇವೆ. ಸೊ ಈಗ ಹೋದ ಕ್ಲಾಸ್ನಲ್ಲಿ 23ನೇ ಕ್ವಶನ್ ತನಕ ಮುಗಿದಿತ್ತು. ಸೊ ಈಗ ನೆಕ್ಸ್ಟ್ 24ನೇ ಕ್ವಶನು. ಯಾವ ಪರ್ವತ ಶ್ರೇಣಿಗಳು ಟೇಥಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿದೆ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಇದು ಹಿಮಾಲಯವಿದ್ದಲ್ಲಿ ಇದು ಟೇಥಸ್ ಅನ್ನುವ ಸಮುದ್ರ ನಿರ್ಮಾಣವಾಗಿದೆ. ನೆಕ್ಸ್ಟ್ ಕ್ವಶನ್. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ಸೊ ಯಾವ ವಲಯದಲ್ಲಿ? ಇದು ಅಯಾನೋಮಂಡಲದಲ್ಲಿ, ಅಯಾನೋಸ್ಫಿಯರದಲ್ಲಿ ಇವು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ. ನೆಕ್ಸ್ಟು, ಇವು ಯಾವ್ಯಾವ ವಲಯಗಳು ಅನ್ನೋದು ನಾನು ನನ್ನ ಟೆಲಿಗ್ರಾಮ್ದಲ್ಲಿ ಫೋಟೋಗಳನ್ನ ಹಾಕ್ತೀನಿ. ನೀವು ಬೇಕಿದ್ದರೆ ಟೆಲಿಗ್ರಾಮ್ ಚಾನಲ್ಗೆ ನೀವು ನೋಡ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನನ್ನ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ಕ್ವಶನ್. ಸೊ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ. ಸೊ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ಈ ಸರೋವರ ರಷ್ಯಾದಾಗ ಕಂಡುಬರ್ತದೆ. ನೆಕ್ಸ್ಟ್, ಸೊ ಇಲ್ಲಿ ಈ ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂದರು. ಸೊ ಮೊದಲೇದ ಗಾಂಧಿ ಇರ್ವಿನ್ ಒಪ್ಪಂದ. ಸೊ ಈ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗಾಯ್ತು? 1931 ಮಾರ್ಚ್ದಾಗ ಆಗ್ತದ. ನೆಕ್ಸ್ಟ್, ಮೊದಲನೇ ದುಂಡು ಮೇಜಿನ ಪರಿಷತ್ತು. ಸೊ ಇದು ಯಾವಾಗಾಯ್ತು? 1930 ನವಂಬರ್ದಾಗ ಆಗ್ತದ. ಈ ದಂಡಿ ಯಾತ್ರೆ. ಸೊ ಈ ದಂಡಿ ಯಾತ್ರೆ ಯಾವಾಗತ್ತು? 1930 ಮಾರ್ಚ್ದಾಗ ಆಗ್ತದ. ನೆಕ್ಸ್ಟ್, ಈ ಮತೀಯ ತೀರ್ಪು 1932 ಆಗಸ್ಟ್ನಲ್ಲಿ ಆಯಿತು. ಸೊ ಇಲ್ಲೇನು ಕೇಳರು? ಕಾಲಾನುಕ್ರಮವನ್ನು ಗುರುತಿಸಿ ಅಂದರು. ಇಲ್ಲಿ ಮೊದಲಿಗೆ ನಡೆದಿದ್ದು ಯಾವುದು? ದಂಡಿ ಯಾತ್ರೆ. ಸೊ ಇಲ್ಲಿ 1930 ಮಾರ್ಚ್ ಅಂದ್ರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? 4 ಆಪ್ಷನ್ ಆಗುತ್ತೆ. ಸೊ ಮೊದಲಿಗೆ ನಡೆದಿದ್ದು ದಂಡಿ ಯಾತ್ರೆ, ಆ ನಂತರ ಮೊದಲು ದುಂಡು ಮೇಜಿನ ಪರಿಷತ್ತು, ನಂತರ ಗಾಂಧಿ ಇರ್ವಿನ್ ಒಪ್ಪಂದ, ನಂತರ ಮತೀಯ ತೀರ್ಪು. ಸೊ ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಈ ಕೆಳಗಿನಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು? ಸೊ ಪಶ್ಚಿಮಕ್ಕೆ ಯಾವ ನದಿ ಹರಿಯುವುದಿಲ್ಲ ಅಂತ ಕೇಳ್ಯಾರು. ಸೊ ಇಲ್ಲಿ ಕಾಳಿ ನದಿ. ಇದು ಉತ್ತರ ಕನ್ನಡದಾಗ ಕಂಡು ಬರ್ತದೆ. ಇದು ಪಶ್ಚಿಮಕ್ಕೆ ಹರಿತದ. ಸೊ ಅಘನಾಶಿನಿ. ಸೊ ಇದು ಅಘನಾಶಿನು ಇದು ಉತ್ತರ ಕನ್ನಡದಾಗ ಕಂಡು ಬರ್ತದೆ. ಇದು ಪಶ್ಚಿಮಕ್ಕನ ಹರಿತದ. ಸೊ ಶರಾವತಿ ಇದು ಶಿವಮೊಗ್ಗದಾಗ ಕಂಡು ಬರ್ತದೆ. ಇದು ಪಶ್ಚಿಮಕ್ಕೆ ಹರಿತದ. ಸೊ ಇದು ಲಕ್ಷ್ಮಣ ತೀರ್ಥ ಅನ್ನೋದ. ಇದೊಂದು ಪೂರ್ವಕ್ಕೆ ಹರಿತದ.
ಇದು ಕಾವೇರಿ ನದಿಯನ್ನು ಹೋಗಿ ಕೂಡ್ತದೆ. ಸೊ ಈ ಕಾಳಿ ನದಿಗೆ ಸಾತೋಡ್ ಮತ್ತು ಲಾಳಗುಳಿ ಎಂಬ 2 ಜಲಪಾತ ಅದಾವು. ಅಘನಾಶಿಗೆ ಉಂಚಳಿ ಜಲಪಾತ ಐತಿ, ಮತ್ತು ಶರಾವತಿ ನದಿಗೆ ಜೋಗ್ ಫಾಲ್ಸ್ ಐತಿ, ಮತ್ತು ಅಪ್ಸರಕೊಂಡ ಐತಿ. ಸೊ ನೆಕ್ಸ್ಟ್ ಕ್ವೆಶನ್, ಭಾರತ, ಚೈನಾ ಮತ್ತು ಮಯನ್ಮಾರ್ 3 ದೇಶಗಳು ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಯಾವುದು? ಸೊ ಇಲ್ಲಿ ಭಾರತ, ಚೈನಾ ಮತ್ತು ಮಯನ್ಮಾರ್ ಇವು 3 ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಡಿಪು ಎನ್ನುವುದು ಪರ್ವತ ಕಣಿವೆ. ಇವು 3 ದೇಶಗಳ ಸಂಧಿ ಸ್ಥಾನದಲ್ಲಿದೆ. ಸೊ ನೆಕ್ಸ್ಟ್, ಇದು ನಾಥುಲಾ ಅನ್ನೋದ ನಾಥುಲಾ ಪಾಸ್ ಅಂತ ಕರೀತಾರೆ. ಸೊ ಈ ನಾಥುಲಾ ಪಾಸ ಎಲ್ಲಿ ಕಂಡು ಬರ್ತದೆ? ಚೀನಾ, ಟಿಬೆಟ ಮತ್ತು ಭಾರತ, ಚೀನಾ, ಟಿಬೆಟ್ ಇವು 3 ದೇಶಗಳು ಸಂಧಿಸುವ ಸ್ಥಳದಲ್ಲಿ ನಾಥುಲಾ ಪಾಸ ಕಂಡು ಬರ್ತದೆ. ಸೊ ಈ ಜಿಲಿಪ್ ಲಾ ಪಾಸೂ ಅಲ್ಲೇ ಕಂಡು ಬರ್ತದೆ. ನೆಕ್ಸ್ಟ್ ಇದೆ ಬೋಮ್ ಡಿಲಾ ಪಾಸ. ಈ ಬೋಮ್ ಡಿಲಾ ಪಾಸ ಅರುಣಾಚಲ ಪ್ರದೇಶದಾಗ ಕಂಡು ಬರ್ತದೆ. ನೆಕ್ಸ್ಟ್, ಮೋಡ ಬಿತ್ತನೆಯಲ್ಲಿ ಬಳಕೆ ಆಗುವ ಮುಖ್ಯ ರಾಸಾಯನಿಕಗಳು. ಸೊ ಇಲ್ಲಿ ಮೋಡ ಬಿತ್ತನೆಯಲ್ಲಿ ಸೋಡಿಯಂ ಕ್ಲೋರೈಡ, ಪೊಟ್ಯಾಷಿಯಂ ಅಯೋಡಿನ್ ಅಂತ ಅದು ಯೂಸ್ ಮಾಡ್ತಾರೆ. ಇಲ್ಲಿ ಸಿಲ್ವರ್ ಅಯೋಡಿನ. ಸೊ ಈ 3 ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವ ಇದರ ಆಧಾರದ ಮೇಲೆ ಅಂದರು. ಸೊ ಸ್ಥಳೀಯ ಕಾಲಮಾನ 82.5 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ನಿರ್ಧಾರವಾಗಿದೆ. ನೆಕ್ಸ್ಟ್, ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಸೊ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಇದು ಎಲ್ಲಿ ಕಂಡು ಬರ್ತದೆ? ಇದು ಜಾರ್ಖಂಡದಾಗ ಕಂಡು ಬರ್ತದೆ. ಇದು ಜಾರ್ಖಂಡದಾಗ ಕಂಡು ಬರ್ತದೆ. ಇದನ್ನು 1907ರಾಗ ಸ್ಥಾಪನೆ ಮಾಡ್ಯಾರು. ನೆಕ್ಸ್ಟ್, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ. ಸೊ ಈ ಭಾರತ ಕಬ್ಬಿಣ ಮತ್ತು ಉಕ್ಕಿನ ಕಂಪ್ನಿಯನ್ನು ಎಲ್ಲಿ ಕಂಡು ಬರ್ತದೆ? ಇದು ವೆಸ್ಟ್ ಬೆಂಗಾಲ್. ಸೊ ಇದು ವೆಸ್ಟ್ ಬೆಂಗಾಲ್ದಾಗ 1918ರಾಗ ಸ್ಥಾಪನೆ ಆಯಿತು. ನೆಕ್ಸ್ಟ್, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ. ಇದು ಕರ್ನಾಟಕದಾಗ 1923ರಾಗ ಸ್ಥಾಪನೆ ಆಯಿತು. ಇದು ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್. ಇದಕ್ಕೆ ಇನ್ನೊಂದು ಹೆಸರು ಐತಿ, ರೂರ್ಕೆಲಾ ಸ್ಟೀಲ್ ಕಂಪನಿ ಅಂತ ಐತಿ. ಸೊ ಇದು ರೂರ್ಕೆಲಾ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಒಡಿಶಾದಾಗ ಕಂಡು ಬರ್ತದೆ. ಇದು 1995ರಾಗ ಸ್ಥಾಪನೆ ಆಗೈತಿ. ಇವ ಟೋಟಲ್ ಕಬ್ಬಿಣ ಮತ್ತು ಉಕ್ಕಿನ ಕಂಪ್ನಿಗಳ ಟೋಟಲ್ ಇಂಡಿಯಾದಾಗ 11 ಅವು. ಸೊ ಇವು 11 ಎಲ್ಲ ನಾ ಡೀಟೇಲ್ಸ ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕಿರ್ತೀನೋ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇದ್ರೊಳಗೆ ಆಪ್ಷನ್ ಯಾವುದು ಆತೈತಿ? ಆಪ್ಷನ್ 3 ಅನ್ನೋದು ಆತೈತಿ. ನೆಕ್ಸ್ಟ್ ಇಲ್ಲಿ ಉತ್ತರ ರೈಲ್ವೆ ಯಾವುದು? ಉತ್ತರ ರೈಲ್ವೆ ದೆಹಲಿ. ಸೊ ಇಲ್ಲಿ 2 ಇದ್ದಿದ್ದು ಆಯಿತು. ಕೇಂದ್ರ ರೈಲ್ವೆ ಮುಂಬೈ. ಸೊ ಆನ್ಸರ್ ಯಾವುದಾಗುತ್ತೆ? ನೆಕ್ಸ್ಟ್ ಪೂರ್ವ ರೈಲ್ವೆ ಕೋಲ್ಕತ್ತಾ.
ದಕ್ಷಿಣ ರೈಲ್ವೆ ಚೆನ್ನೈ. ಸೊ ಇವು ಎಲ್ಲ ವಲಯಗಳದ ಡೀಟೇಲ್ಸನ್ನು ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕಿರ್ತೀವಿ, ನೀವು ನೋಡ್ಕೋಬೋದು. ಸೊ ಗೋವಿಂದ ಸಾಗರ, ಪಂಪಸಾಗರ, ಬಸವಸಾಗರ, ಕೃಷ್ಣಸಾಗರ ಈ ಜಲಾಶಯಗಳಿಗೆ ಯಾವ್ಯಾವ ನದಿಗಳು ಅದಾವತ್ತ ಕೇಳ್ಯಾರು. ಸೊ ಇಲ್ಲಿ ಗೋವಿಂದ ಸಾಗರ ಅನ್ನೋದು ಸಟ್ಲೇಜ ನದಿಗೆ ಬರ್ತದೆ. ಪಂಪಸಾಗರ ಅನ್ನೋದು ತುಂಗಭದ್ರಾಗ ಬರ್ತದೆ. ಬಸವಸಾಗರ ಅನ್ನೋದು ಕೃಷ್ಣಾಗ ಬರ್ತದೆ. ಕೃಷ್ಣರಾಜ ಸಾಗರ ಅಥವಾ KRS ಅಂತ ಕರೀತಾರೋ ಇದು ಕಾವೇರಿ ನದಿಗೆ ಬರ್ತದೆ. ನೆಕ್ಸ್ಟ್, ಒಂದು ಚುನಾವಣೆಯಲ್ಲಿ ಅಶೋಕ್ ಮತ್ತು ಮಹೇಶ್ ಮತ್ತು ಪ್ರಮೋದ್ ಮೂವರು ಒಟ್ಟಾಗಿ 150 ಮತಗಳನ್ನು ಗಳಿಸಿರುತ್ತಾರೆ. ಅಶೋಕ್ ಮತ್ತು ಪ್ರಮೋದ್ ಒಟ್ಟಿಗೆ 94 ಮತಗಳು ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಿಗೆ 76 ಮತಗಳನ್ನು ಗಳಿಸಿದರೆ ಪ್ರಮೋದ್ ಗಳಿಸಿದ ಮತಗಳೆಷ್ಟು? ಸೊ ಇಲ್ಲಿ ಟೋಟಲ್ 150 ಮತ ಅದಾವೆ. ಬಟ್ ಇಲ್ಲಿ ನಮಗೆ ಅಶೋಕ್ ಪ್ರಮೋದ್ ಎಟ್ಟದಾರು 94 ಅದಾರು. ಅದೇ ರೀತಿ ಮಹೇಶ್ ಪ್ರಮೋದ್ ಎಟ್ಟದಾರು 76 ಅದಾರು. ಟೋಟಲ್ ಎಷ್ಟಾಗುತ್ತೆ? 94 + 76 170 ಆಗುತ್ತೆ. ಬಟ್ ಇಲ್ಲಿ ಇರಾವ್ರೆ ಟೋಟಲ್ ಮತ ಎಟ್ಟದಾವು 150 ಮತ ಅಷ್ಟದಾವು. ಬಟ್ ಇಲ್ಲಿ ಬಿದ್ದಿರುವಂಥ ಮತ ಎಟ್ಟದಾವು 170. ಬಟ್ ಇಲ್ಲಿ ಹೆಂಗೆ ಹೆಚ್ಚಾತಂದ್ರೆ ಪ್ರಮೋದ್ ನಾವು ಇಲ್ಲಿ ಅಶೋಕ್ ಗುಡನೂ ಬಂದಾನು, ಅದೇ ರೀತಿ ಇಲ್ಲಿ ಮಹೇಶ್ ಗುಡನೂ ಬಂದಾನು. ಸೊ ಒಬ್ಬ ಪ್ರಮೋದ ಇಲ್ಲಿ ಹೆಚ್ಚಾದ. ಸೊ ಆಗ 170ರಾಗ 150 ಕಳೆದ್ರೆ ನಮಗೆ ಅಶೋಕನ ಬಿದ್ದಿರುವಂಥ ಮತ ಸಿಗ್ತಾವೆ. ಸೊ 20 ಮತ ಅಶೋಕಗೆ ಬಿದ್ದಾವೆ, 20 ಮತ ಬಿದ್ದಾವೆ. ಬಟ್ ಇಲ್ಲಿ ನಮಗೆ ಯಾವ್ದು ಕೇಳ್ಯಾರು? ಪ್ರಮೋದದ ಕೇಳ್ಯಾರು. ಸೊ ಇಲ್ಲಿ ಅಶೋಕ ಮತ್ತು ಪ್ರಮೋದ್ಗೆ ಎಷ್ಟು ಬಿದ್ದಾವೆ? 94 ಬಿದ್ದಾವೆ. ಸೊ 94ರಾಗ 20 ಕಳೆದ್ರೆ ಎಷ್ಟಾಗುತ್ತೆ? 74 ಮತ ಪ್ರಮೋದಿಗೆ ಬಿದ್ದಾವು. ನೆಕ್ಸ್ಟ್, ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 11:16 ಆಗಿದ್ದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಎಷ್ಟು? ಸೊ ಇಲ್ಲಿ 4:5 ಐತಿ, ಇಲ್ಲಿ 11:16 ಐತಿ. ಬಟ್ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಎಷ್ಟೈತಿ? ಇಲ್ಲಿಂದ ಇಲ್ಲಿಗೆ 7 ಗ್ಯಾಪ್ ಐತಿ. ಬಟ್ ಇಲ್ಲಿಂದ ಇಲ್ಲಿಗೆ 11 ಗ್ಯಾಪ್ ಐತಿ. ಈ ಗ್ಯಾಪ್ ಏನೈತಿ ನಾವು ಈಕ್ವಲ್ ಮಾಡ್ಕೋಬೇಕು. ಅದಕ್ಕೆ ಯಾವ ರೀತಿ ಇಂಟು ಮಾಡಬೇಕು? ಇದ್ರ ಮಧ್ಯೆ ಎಷ್ಟು ಗ್ಯಾಪ್ ಐತಿ? 1 ಐತಿ. ಸೊ ಇದ್ರ ಮಧ್ಯೆ 11 ಮತ್ತು 16 ಮಧ್ಯೆ 5 ಗ್ಯಾಪ್ ಐತಿ. ಸೊ ಈ 5 ಇದಕ್ಕೆ ಇಂಟು ಮಾಡಿ, ಈ 1 ಇದಕ್ಕೆ ಇಂಟು ಮಾಡಬೇಕು. ಸೊ ಇಲ್ಲಿ 5ರಿಂದ 4ಕ್ಕೆ ಇಂಟು ಮಾಡಿದಾಗ 20 ಅನುಪಾತ 5 25. ಸೊ ಅದೇ ರೀತಿ ಇಲ್ಲಿ 1ರಿಂದ 11ಕ್ಕೆ ಇಂಟು ಮಾಡಿ, ಇಲ್ಲಿ 1ರಿಂದ 16ಕ್ಕೆ ಇಂಟು ಮಾಡಿರಿ. ಸೊ ಈಗ ನೋಡಿರಿ ಗ್ಯಾಪ್ ಸೇಮ್ ಆತಂದ್ರೆ ಇಲ್ಲಿ 20ರಿಂದ 11ಕ್ಕೆ ಅಂದ್ರೆ 9 ಗ್ಯಾಪ್ ಆಯ್ತು. ಇಲ್ಲಿ 25ರಿಂದ 16ಕ್ಕೆ ಅಂದ್ರೆ ಇಲ್ಲಿ 9 ಗ್ಯಾಪ್ ಆಯ್ತು. ಸೊ ಇದು 9 ಏನು ಬರ್ತಲ್ಲ, ಇದು ನಮಗೆ 18 ವರ್ಷಗಳ ಗ್ಯಾಪ್. ಸೊ 18 ವರ್ಷಗಳ ಗ್ಯಾಪ್ ಏನೈತಿ? ಅದ 9 ಆಗಿರ್ತದೆ. ಸೊ 9 ಇಲ್ಲಿ 9 ಭಾಗ ಏನೈತಿ ಅದ 18 ವರ್ಷ. ಬಟ್ ನಮಗೆ ಅವ್ರು ಏನು ಕೇಳ್ಯಾರು? ಅವರಿಬ್ಬರ ಈಗಿನ ವಯಸ್ಸು. ಸೊ ಈಗಿನ ವಯಸ್ಸು ಎಷ್ಟು ಅಂದ್ರೆ ಇಬ್ಬರು ವಯಸ್ಸಿನ ಮೊತ್ತ ಕೇಳ್ಯಾರು. ಅವಾಗ 20 + 25 ಭಾಗ. ಸೊ ಟೋಟಲ್ 45 ಭಾಗ. ಸೊ ಇಲ್ಲಿ 9 1 9 2. ಸೊ 1 2 ಇಂಟು ಇಲ್ಲಿ 2 ಮಾಡಿದಾಗ 45 2
90. ಸೊ ಅವರ ಈಗಿನ ಮೊತ್ತ 90. ನೆಕ್ಸ್ಟಾ, ಎ ಎಂಬುವ ವ್ಯಕ್ತಿ ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ, ಸೊ ಅಂದ್ರೆ ಇಲ್ಲಿ ಬಿ ಇದಾನ ಅಂದರೆ ಇವನ ಉತ್ತರಕ್ಕೆ ಎ ಅದಾನು. ಸೊ ಸಿ ಎಂಬ ವ್ಯಕ್ತಿಯು ಬಿಯ ಪಶ್ಚಿಮಕ್ಕೆ ಇದ್ದರೆ, ಸೊ ಬಿಯ ಪಶ್ಚಿಮ ಯಾವ ಕಡೆ ಆಗುತ್ತೆ, ಈ ಕಡೆನೇ ಆಗುತ್ತೆ. ಸೊ ಇಲ್ಲಿ ಸಿ ಅದಾನು ಇದ್ದರೆ ಎಯು ಸಿ ಇದ್ದ ಯಾವ ದಿಕ್ಕಿನಲ್ಲಿರ್ತಾನೆ. ಸೊ ಸಿ ಇಲ್ಲಿದ್ದಾನೆ ಅಂದರೆ ಸಿ ಎ ಯಾವ ದಿಕ್ಕಿನಲ್ಲಿದ್ದಾನೆ, ಎ ಈಶಾನ್ಯ ದಿಕ್ಕಿನಲ್ಲಿದ್ದಾನೆ. ಸೊ ಇದು ಉತ್ತರ ಆಗುತ್ತೆ ಸಿಗೆ. ಈ ಕಡೆ ಅಂದ್ರೆ ಈಶಾನ್ಯ. ಸೊ ಇದು ಪೂರ್ವ ಮತ್ತು ಉತ್ತರ ನಡುವೆ ಯಾವುದು, ಈಶಾನ್ಯ. ನೆಕ್ಸ್ಟ, ಒಂದು ಚೌಕದ ಸುತ್ತಳತೆಯು 64 ಮೀಟರ್ಗಳು ಇದ್ದರೆ ಅದರ ವಿಸ್ತೀರ್ಣವೆಷ್ಟು. ಸೊ ಇದೊಂದು ಚೌಕ ಐತಿ. ಆವಾಗ ಈ ಎಲ್ಲ ಬಾಹುಗಳು ಸೇಮ್ ಇರ್ತಾವೆ ಚೌಕದಾಗ. ಸೊ ಈ ಥರ ಸುತ್ತಳತೆ ಅಂದ್ರೆ 64 ಐತಿ. ಇಲ್ಲಿ ಎಷ್ಟು ಬಾಹುಗಳಿದಾವೆ, ಇದೊಂದು ಟೋಟಲ್ 4 ಬಾಹುಗಳು. ಸೊ 4 1 4 16 ಅಂದ್ರೆ ಒಂದು ಬಾಹು ಎಷ್ಟು ಅದಾವು, 16 ಮೀಟರ್ ಅದಾವು. ಸೊ ಒಂದು ಬಾಹು 16 ಮೀಟರ್ ಅದಾವು. ಅವ್ರೇನು ಕೇಳ್ಯಾರು, ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಏನ, ಬಾಹು ಇಂಟು ಬಾಹು. ಸೊ ಇಲ್ಲಿ ಬಾಹು ಅಂದ್ರೆ 16 ಇಂಟು 16 ಮಾಡಿದಾಗ ನಮಗೆ ಆನ್ಸರ 256 ಚದರ ಮೀಟರ್. ನೆಕ್ಸ್ಟ್ ಕ್ವಶನ್, ಯಾವ ಸಂಖ್ಯೆಯು 40%ನಷ್ಟು 1200ಕ್ಕೆ ಸಮವಾಗಿದೆ. ಸೊ ಇವುಗಳಲ್ಲಿ ಯಾವ ಸಂಖ್ಯೆ 1200ಕ್ಕೆ 40%, 1200ಕ್ಕೆ ಸಮ ಅಂತ ಕೇಳೋರು. ಸೊ ಇಲ್ಲಿ ಆಪ್ಷನ್ ನೋಡಿ ಹೇಳ್ಬೋದು. ಇಲ್ಲಿ 40% ಕೇಳ್ಯಾರ ಅಂದರೆ ಇದ್ರೊಳಗಿಂದ ಒಂದು ಪೂಜಿ ತೆಗೆದುಬಿಟ್ರೆ 10% ಆಗುತ್ತೆ. ಸೊ ಇಲ್ಲಿ ಒಂದು ಪೂಜಿ ತೆಗೆದ್ರೆ 10%. ಸೊ 10% 400 ಆದ್ರೆ 40% ಅಷ್ಟಾಗುತ್ತೆ, ಇಲ್ಲಿ 1600 ಆಗುತ್ತೆ. ಸೊ ಇದಾಗಲ್ಲ. ಸೊ ಇಲ್ಲಿ 4000 1600 ಆಗೈತೆ ಅಂದರೆ 4000ಕ್ಕಿಂತ ಕಡಿಮೆ ಯಾವುದೈತಿ, ಇಲ್ಲೇ 3000 ಐತಿ. ಸೊ ಈ 3000 ನೋಡಿದಾಗ 3000 ಐತಿ. ಸೊ ಈ 3000ದಾಗ ಒಂದು ಪೂಜಿ ತೆಗೀರಿ, ಅವಾಗ ಎಷ್ಟಾಗುತ್ತೆ 10%. ಸೊ 10% 300 ಆದ್ರೆ 40% ಅಂದ್ರೆ 4 3 12. ಸೊ 1200 3000ದ 40% ಏನಾಗುತ್ತೆ, 1200 ಆಗುತ್ತೆ. ನೆಕ್ಸ್ಟ್, ಗುರುಚಂದನ್ಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದು ಗುರುಚಂದನ್ ನಾನಿಗಿಂತಲೂ ಚಾಣಾಕ್ಷತೆಯವನಾಗಿರುತ್ತಾನೆ. ಆದರೆ ಆನ್ನಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಲ್ಲಿ 4ರಲ್ಲಿ ಯಾರು ಅತಿ ಚಾಣಾಕ್ಷರು ಅಂತ ಕೇಳೋರು. ಸೊ ಇಲ್ಲಿ ಮೊದಲಿಗೆ ಗುರುಗಿಂತ ಉಮಾಳು ಜಾಸ್ತಿ ಚಾಣಕ್ಯ. ಸೊ ಇದು ಉಮಾಳು. ಸೊ ಇದು ಗುರುಚಂದನ್. ಸೊ ಗುರುಗಿಂತ ಉಮಾ ಜಾಸ್ತಿ ಚಾಣಾಕ್ಷತೆ ಅದಾಳು. ನೆಕ್ಸ್ಟ್, ಗುರುಚಂದನ್ ನಾನಿಗಿಂತಲೂ ಚಾಣಾಕ್ಷತೆಯನಾಗಿರ್ತಾನೆ. ಸೊ ಇವ ನಾನಿಗಿಂತ ಗುರು ಜಾಸ್ತಿ ಅದಾನು. ಸೊ ನೆಕ್ಸ್ಟ್, ನಾನಿಯು ಭಾರತಿಗಿಂತಲೂ ಚಾಣಾಕ್ಷತೆ. ಸೊ ಇದು ಭಾರತಿ. ಸೊ ಇವ 4ರಲ್ಲಿ ಅತಿ ಹೆಚ್ಚು ಚಾಣಾಕ್ಷತೆ ಯಾರ, ಉಮಾ ಅನ್ನಕ್ಕೆ ಅತಿ ಹೆಚ್ಚು ಚಾಣಾಕ್ಷತೆಯನ್ನು ಹೊಂದಿರ್ತಾಳೆ. ನೆಕ್ಸ್ಟ್, ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದ್ದು. ಸೊ ಈ ಜೆಟ್ ವಿಮಾನದ ಬಗ್ಗೆ ಕ್ಲಾಸಿನಾಗ ಹೇಳಿದ್ದೆ. ಸೊ ಇದು ಆಲ್ರೆಡಿ ಕ್ವಶನ್ನು ಡಿಸ್ಕಷನ್ ಮಾಡಿದ್ದೇನೆ.
ಸೊ ಇದಕ್ಕೆ ಯಾವ ನಿಯಮ ಅಪ್ಲೈ ಆಗುತ್ತೆ? ಚಲನೆಯ ಮೂರನೇ ನಿಯಮ. ಕ್ರಿಯೆಗೆ ಸಮ ಅಥವಾ ವಿರುದ್ಧ ಪ್ರತಿಕ್ರಿಯೆ ಇರ್ತದೆ. ಸೊ ನೆಕ್ಸ್ಟ್, ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ. ಇದಕ್ಕೆ ಕಾರಣ ಏನು? ಬೆಳಕಿನ ಪ್ರತಿಫಲನ ಇದಕ್ಕೆ ಕಾರಣ. ನೆಕ್ಸ್ಟ್, ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ಸೊ 80% ಕಾರ್ಬನ್ ಡೈಆಕ್ಸೈಡ್ನಿಂದ ಉಂಟಾಗ್ತದೆ. ನೆಕ್ಸ್ಟ್, ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ಸೊ ಇದನ್ನು ಇವತ್ತು ಡಿಸ್ಕಷನ್ ಮಾಡಿದ್ದೇನೆ. ನೀವು ಫಿಸಿಕ್ಸ್ ಕ್ಲಾಸ್ಗಳನ್ನ ಡೈನಾಮಿಕ್ಸನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಒತ್ತಡ ಇಲ್ಲಿ ಶಬ್ದದ ವೇಗ ಅವಲಂಬಿಸಿಲ್ಲ. ಒಂದು ಮಳೆ ಹನಿಯು ದುಂಡಾಕಾರವಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು? ಸೊ ಇದ್ರೊಳಗೆ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೇನೆ. ಫಿಸಿಕ್ಸ್ ಕ್ಲಾಸ್ ಕೇಳಿದವ್ರಿಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇಲ್ಮೈ ಸೆಳೆತ ಅಂದರೆ ಸರ್ಫೇಸ್ ಟೆನ್ಷನ್ ಇಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್, ಚಂದ್ರಗ್ರಹಣ ಯಾವಾಗ ಉಂಟಾಗುವುದು? ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಸೊ ಭೂಮಿ ಅನ್ನೋದು ಸೂರ್ಯ ಚಂದ್ರನ ನಡುವೆ ಇದ್ದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಸೂರ್ಯಗ್ರಹಣ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗ್ತದೆ. ಸೊ ಇಲ್ಲಿ ಚಂದ್ರಗ್ರಹಣ ಅಂದರೆ ಒಂದನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ? ಸೊ ಇಲ್ಲಿ ಕಾರಣ ಏನಂದರೆ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ನೆಕ್ಸ್ಟ್, ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ. ಸೊ ಸಮೀಪ ದೃಷ್ಟಿ ಇತ್ತಂದ್ರೆ ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ದೂರದೃಷ್ಟಿ ಇತ್ತಂದ್ರೆ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ನೆಕ್ಸ್ಟ್, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ಇಂದುಂಟಾದ ವೇಗೋತ್ಕರ್ಷ ಜಿಯ ಮೌಲ್ಯವು ಏನಾಗಿರ್ತದೆ? ಸಂಭಾಜಕದಲ್ಲಿ ಗರಿಷ್ಠವಾಗಿರುತ್ತೆ, ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತೆ. ಭೂಮಿಯ ಮೇಲ್ಮೈಯಲ್ಲಿ ಬದಲಾಗುವುದು. ಭೂಮಿಯ ಮೇಲ್ಮೈ ಮೇಲಂತಿದ್ದಂತೆ ಅಧಿಕವಾಗುತ್ತದೆ, ಅಂದರೆ ಮೇಲಕ್ಕೆ ಹೋದಂತೆ ಅಧಿಕವಾಗ್ತದೆ ಅಂತ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಧ್ರುವಗಳಲ್ಲಿ ಗರಿಷ್ಠವಾಗುವುದು, ಸಮಭಾಜಕ ವೃತ್ತದಲ್ಲಿ ಕನಿಷ್ಠವಾಗಿರುತ್ತದೆ ಗುರುತ್ವಾಕರ್ಷಣೆ ಭೂಮಿಯಲ್ಲಿ. ನೆಕ್ಸ್ಟ್, ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? ಗಹನ ಮಾಪಕ ಅಥವಾ ಪ್ಯಾಥೋಮೀಟರ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಇದು ಹೆಚ್ಚು ಯೂಸ್ ಆಗುದ ಪ್ಯಾಥೋಮೀಟರ್. ನೆಕ್ಸ್ಟ್, ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡನ್ನೇಕೆ ಧರಿಸುತ್ತಾರೆ? ಸೊ ಬೆಸುಗೆಗಾರರು ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು ಕನ್ನಡಕ ಮತ್ತು ಮುಖವಾಡಗಳನ್ನು ಬಳಸುತ್ತಾರೆ. ನೆಕ್ಸ್ಟ್, ಅಪರ್ಯಾಪ್ತ ದ್ರವ ತೈಲಗಳನ್ನು ಅಪಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದು, ದ್ವಿಬಂಧನಗಳನ್ನು ಹೋಗಲಾಡಿಸುವುದು ಮೂಲಕ ಇದರ ಹೆಸರು. ಸೊ ಇದಕ್ಕೆ ಆನ್ಸರ್ ಏನ? ಹೈಡ್ರೋಜಲೀಕರಣ. ಸೊ ನೀರನ್ನು ತೆಗೆದುಹಾಕೋದು. ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಕಬ್ಬಿನಾಮ್ಲದ ಸೋಡಿಯಂ ಲವಣ ಇರ್ತದೆ. ನೆಕ್ಸ್ಟ್, ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿಜೀವಕವಲ್ಲದ್ದು ಈ ಕೆಳಗಿನಲ್ಲಿ ಯಾವುದು? ಪ್ರತಿಜೀವಕ ಮೀನ್ಸ್ ಆ್ಯಂಟಿಬಯೋಟಿಕ್. ಇದ್ರೊಳಗೆ ಸ್ಟ್ರೆಪ್ಟೊಮೈಸಿಸ್ ಅನ್ನೋದು ಅಲ್ಲ.
ನೆಕ್ಸ್ಟ್ ಎನ್ ಮಾದರಿಯ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರುವ ಕಣ ಯಾವುದು? ಎಲೆಕ್ಟ್ರಾನ್ಗಳು. ಸೊ ಇಲ್ಲಿ ಎಲೆಕ್ಟ್ರಾನ್ಗಳು ಎನ್ ಮಾದರಿ ಒಳಗೆ ಜಾಸ್ತಿ ಇರ್ತಾವೆ. ನೆಕ್ಸ್ಟ್ ವಿಕಿರಣಶೀಲ ಸಮಸ್ಥಾನಿಯ ಅರ್ಧಾಯುಷ್ಯ 3 ದಿನಗಳಿದ್ದು ಅದನ್ನು 12 ದಿನಗಳ ನಂತರ ಪಡೆಯಲಾಗಿದೆ. ಧಾರಕದಲ್ಲಿ 3 ಗ್ರಾಂ ಸಮಸ್ಥಾನಿಯ ದೊರೆತಿದೆ. ಸಮಸ್ಥಾನಿಯ ಪ್ರಾರಂಭಿಕ ಸಮಸ್ಥಾನ ಇದ್ದದ್ದು ಎಷ್ಟಾಗುತ್ತೆ? ಇದು 48 ಗ್ರಾಮ್ ಆಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಏನೈತಿ? 12 ದಿನ ಐತಿ, ಅದ್ರೊಳಗೆ ನಾವು 3 ದಿನ ಅರ್ಧಾಯುಷ್ಯ ಅಂದ್ರೆ ಸೊ ನಮಗೆ ಇಲ್ಲಿ 4 ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ ಏನೈತಿ? ಎ ಈಕ್ವಲ್ ಟು ಎ ನಾಟ್ 2/n. ಸೊ ಇಲ್ಲಿ ಗ್ರಾಮ್ ಇಟ್ಟ 3 ಗ್ರಾಮ್ ಇದೆ. ಸೊ ಇಲ್ಲಿ 3 ಗ್ರಾಮ್ ಬಂದೈತಿ ನಮಗೆ ಈಕ್ವಲ್ ಟು ಸಮಸ್ಥಾನಿ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ 2/n ಅಂದರೆ ಎಷ್ಟು ಬಂದೈತಿ? ಇಲ್ಲಿ n ಅಂದ್ರೆ 4 ಬಂದದ. ಸೊ ಇದು 3 × 2/4 ಅಂದ್ರೆ 16 ಆಗುತ್ತೆ. ಸೊ ಇಲ್ಲಿ ಸಮಸ್ಥಾನಿ ಎಷ್ಟಾಗುತ್ತೆ? 16 3 48 ಆಗುತ್ತೆ. ನೆಕ್ಸ್ಟ್ ವಂಶವಾಹಿಯೊಂದು ಇನ್ನೊಂದು ವಂಶವಾಹಿಯ ಕಾರ್ಯವನ್ನು ಮರೆಮಾಡುವುದನ್ನು ಹೀಗೆನ್ನುತ್ತಾರೆ. ಸೊ ಎಪಿಸ್ಟಾಸಿಸ್ ಅಂತ ಕರೀತಾರೋ. ನೆಕ್ಸ್ಟ್ ನಿದ್ರಾ ರೋಗಕ್ಕೆ ವಾಹಕ ಯಾವುದು? ಟೆಸ್ಟೋಸ್ಟೆರಾನ್. ಇದಕ್ಕೆ ಕಾರಣ ವಾಹಕ ನಿದ್ರಾ ರೋಗಕ್ಕೆ. ನೆಕ್ಸ್ಟ್ ಚೇಳಿನಲ್ಲಿ ಉಸಿರಾಡುವುದು ಈ ಮೂಲಕ. ಚೇಳಿನಲ್ಲಿ ಉಸಿರಾಡುವುದು ಬುಕ್ ಲಂಗ್ಸ್ ಮೂಲಕ. ನೆಕ್ಸ್ಟ್ ಡೌನ್ ಸಿಂಡ್ರೋಮ್ ಎಂಬುದು ಇದರ ಸ್ಥಾನಾಂತರ ಅಂತಂದರು. ಇದ್ರೊಳಗೆ ಟ್ರೈಸೋಮಿ 21 ಇದಕ್ಕೆ ಆನ್ಸರ್ ಡೌನ್ ಸಿಂಡ್ರೋಮ್ಗೆ. ನೆಕ್ಸ್ಟ್ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಸೊ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು? ಫ್ಯೂಚರ್ ಪ್ಲ್ಯಾಂಟ್ ಅನ್ನೋದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆಗೆ ಏನಂತಾರೋ? ಸೊ ಇದಕ್ಕೆ ಒಂದು ಸೆಕೆಂಡ್. ಇದಕ್ಕೆ ಬಾಷ್ಪ ವಿಸರ್ಜನೆ ಅಂತಾರು. ಸೊ ಇದಕ್ಕೆ ಟ್ರಾನ್ಸ್ಪೋರೇಷನ್ಸ್ ಅಂತಾರು. ಸೊ ಇದು ದ್ವಿತೀಯ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಇಲ್ಲಿ ಆನ್ಸರ ಬಾಷ್ಪ ವಿಸರ್ಜನೆ. ನೆಕ್ಸ್ಟ್ ವಾಟರ್ ಬ್ಲೂಮ್ಗಳು ಇದರಿಂದಾದವು. ಸೊ ವಾಟರ್ ಬ್ಲೂಮ್ಗಳು ಆಲ್ಗೆದಿಂದ ಆಗಿರ್ತವೆ. ನೆಕ್ಸ್ಟ್ ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ವೀಕರಿಸುವುದಿಲ್ಲ. ಸೊ ಇಲ್ಲಿ ನೈಟ್ರೋಸೋಮೋನಾಸ ಅನ್ನೋದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ವೀಕರಿಸುವುದಿಲ್ಲ. ನೆಕ್ಸ್ಟ್ 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 382 ಜನ ಇದ್ದರು. ನೆಕ್ಸ್ಟ್ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.